ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೊಳ್ತೀನಿ. ಇವತ್ತು ನಾವು ಮಾತಾಡ್ಲಕತ್ತಿದ್ದು ಕೊಪ್ಪಳ ಜಾತ್ರೆ ಬಗ್ಗೆ. ಕೊಪ್ಪಳ ಜಾತ್ರೆ ಸಂಕ್ರಾಂತಿ ಹಬ್ಬಕ್ಕೆ ನಡೀತೈತಿ. ಜನವರಿ ತಿಂಗಳು ಭಾಳ ದೊಡ್ಡ ಪ್ರಮಾಣದೊಳಗೆ ಜಾತ್ರೆ ನಡೀತೈತಿ ಕೊಪ್ಪಳ ಜಾತ್ರೆ. ಅವ್ರ ತನುವು ಮಾಡೋ ದನದಿಂದ ಭಕ್ತಾದಿಗಳು ಬಂದು ಅವ್ರಿಗೆ ಎಷ್ಟು ಬೇಕು ಅಷ್ಟು ಅನ್ನದಾನ ಮಾಡ್ತಾರೆ. ಅಲ್ಲಿ ಅವ್ರಿಗೆ ಏನು ಬೇಕು ಎಲ್ಲ ಬೇಡಿದು ಕೊಡ್ತಾರೆ. ಅಕ್ಕಿ, ಬೆಲ್ಲ, ಬ್ಯಾಳಿ, ರೊಟ್ಟಿ, ಮಿರ್ಚಿ, ಕ್ವಿಂಟಲ್ ಲಾಡುಗಳು ಎಲ್ಲ ಬರ್ತಾವೆ. ಭಕ್ತಾದಿಗಳು ಬಂದಂಥವ್ರಿಗೆ ಸಾಕನ್ನಷ್ಟು ಅನ್ನ ಪ್ರಸಾದವನ್ನು ವಿವಿಧ ರೀತಿಯ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಹಾಸ್ಯ ಸಂಜೆ, ಮನೋರಂಜನೆ ಕಾರ್ಯಕ್ರಮಗಳು ನಮ್ಮ ಉತ್ತರ ಕರ್ನಾಟಕದೊಳಗೆ ಒಂದು ದೊಡ್ಡ ಪ್ರತಿಷ್ಠಿತವಾದಂಥ ಜಾತ್ರೆ ಅಂತಂದ್ರೆ ಕೊಪ್ಪಳ ಜಾತ್ರೆ, ಗವಿಸಿದ್ದೇಶ್ವರ ಜಾತ್ರೆ. ಇಂಥ ಜಾತ್ರಾ ಮಹೋತ್ಸವದೊಳಗೆ ಸರಾಸರ ಕೋಟಿ ಜನಸಂಖ್ಯೆಗಳು ಬಂದು ಕೂಡ್ತಾರೆ. ಮುತ್ತನ ಒಂದು ಭಾರಿ ಪ್ರಮಾಣದೊಳಗೆ ಮುತ್ತನ ಜಾತ್ರೆ ಆಗ್ತೈತಿ. ಇಂಥ ಭಕ್ತಾದಿಗಳು ಸಾವಿರ ಲಕ್ಷ ಜನ, ಕೋಟಿ ಜನ ಬಂದು ಅಲ್ಲಿ ಮುತ್ತನ ಪೌಳಿ ಒಳಗೆ ಸೇರ್ಕೋತಾರೆ. ಮುತ್ತನ ಆಶೀರ್ವಾದ ತಗೋತಾರೆ. ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಆಗಿರ್ಬೋದು, ಬೆಂಗಳೂರು, ದಕ್ಷಿಣ ಕರ್ನಾಟಕದೊಳಗಿರ್ಬೋದು, ಆಂಧ್ರದಿಂದ ಆಗಿರ್ಬೋದು, ಅಷ್ಟೇ ಅಲ್ಲ ಬೆಳಗಾವಿ, ಮರಾಠಿ ಭಾಗದಿಂದ ಸಹಿತ ಭಕ್ತರು ಬಂದು ಅಲ್ಲಿ ಜಾತ್ರಾ ಮಹೋತ್ಸವದೊಳಗೆ ಪಾಲ್ಗೊಳ್ತಾರೆ. ಒಳ್ಳೆ ವಿಭ್ರಜನೆಯಿಂದ ಜಾತ್ರೆ ಜರುಗ್ತದೆ. ಸಾಕಷ್ಟು ಯೂಟ್ಯೂಬರ್ ಹೋಗಿ ಅಲ್ಲಿ ವಿಡಿಯೋಗಳನ್ನು ಮಾಡ್ಕೊಂಡು ಬಂದು ಯೂಟ್ಯೂಬ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಸಾಕಷ್ಟು ಬಿಟ್ಟರೆ. ಗವಿಸಿದ್ದೇಶ್ವರ ಅಪ್ಪಾಜಿಯವರ ಆಶೀರ್ವಾದ ತಗೋತಾರೆ. ಪ್ರಾಣೇಶ್ ಅವರು ಕೂಡ ಸಾಕಷ್ಟು ಸಲ ಅಲ್ಲಿ ನಾ 10 ಸಲ ಬಂದೀನಿ, 15 ಸಲ ಬಂದೀನಿ ಅಂತ ತಮ್ಮ ಬಾಯಿಗೆ ತಾವು ಹೇಳ್ಕೊಂಡಾರ. ಎಷ್ಟು ಸಲ ಬಂದರೂ ಕೊಪ್ಪಳ ಜಾತ್ರೆ ಬೇಸರಾಗತ್ತೇಳಿ ಹೇಳ್ಯಾರ. ಅಂತ ದೊಡ್ಡ ಜಾತ್ರೆ ಈ ವರ್ಷ ಮತ್ತೆ ಬಂದೈತಿ. ಎಲ್ಲರೂ ಹೋಗಿ ಆ ಕರ್ನಾಟಕದೊಳಗೆ ನಮ್ಮ ಕಾಶಿ ಸಾಕ್ಷಾತ್ ಕೈಲಾಸ ಪರಮಾತ್ಮನೇ ತಳಗಿಳಗೆ ಬಂದು ನಡೀತದೆ ರಥೋತ್ಸವ. ಅಷ್ಟು ದೊಡ್ಡ ಪ್ರಮಾಣದೊಳಗೆ ಜಾತ್ರೆ ನಡೀತೈತಿ. ಎಲ್ಲರೂ ಭಕ್ತಾದಿಗಳು ಬಂದು ಎಲ್ಲರೂ ಕೂಡಿ ಆ ದೇವನ ಜಾತ್ರೆಯಲ್ಲಿ ಜೋಡಿಯಾಗಿ ಆ ಭಗವಂತನ ಪಾತ್ರೆಗೆ ಕೃಪೆಯಾಗಬೇಕಾಗಿ ನಮ್ಮದು ವಿನಂತಿ ಇರುತ್ತದೆ. ಹಲವಾರು ಥರ ಸ್ವೀಟುಗಳನ್ನು ಮಾಡಿ, ಲಡ್ಡು, ಮಿರ್ಚಿ ಬಜ್ಜಿ, ಇನ್ನೂ ಸಾಕಷ್ಟು ಜನ ಬಹುತೇಕ ನಮ್ಮ ಉತ್ತರ ಕರ್ನಾಟಕದೊಳಗೆ ಆ ಜಾತ್ರೆ ಹೆಂಗಂತ ಕೇಳಿದ್ರೆ ಮೈಸೂರಿನ ದಸರಾಕ್ಕಿಂತ ದೊಡ್ಡದಾಗಿ ನಡೀತದೆ ಜಾತ್ರೆ. ನನ್ನಪ್ಪ ಗವಿಸಿದ್ದೇಶ್ವರ ಎಂಥ ಪುಣ್ಯಾತ್ಮನ ಜಾತ್ರೆ ಒಳಗೆ ಎಲ್ಲರೂ ಪಾಲ್ಗೊಳ್ತಾರೆ. ಆ ಜಾತಿ ವಿಜಾತಿ ಇಲ್ಲ ದೇವರಿಗೆ, ಎಲ್ಲ ದೇವರು ಅಷ್ಟೇ, ಯಾವ ಜಾತಿಯವರು ಇಲ್ಲ. ಕೊಪ್ಪಳ ಜಿಲ್ಲೆ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಭಕ್ತಾದಿಗಳು, ಕೊಪ್ಪಳ ಜಿಲ್ಲೆ, ಗದಗ ಜಿಲ್ಲಾ, ಬಳ್ಳಾರಿಯವರು ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಜಿಲ್ಲೆದೆಲ್ಲ ಬಂದು ಆ ನನ್ನಪ್ಪನ ಪಾದಕ್ಕೆ ದಾಸೋಗೋಸ್ಕರವಾಗಿ 10 ಲಕ್ಷ 20 ಲಕ್ಷ ಗಂಟಲೆ ರೊಟ್ಟಿ ಅಲ್ಲಿ ಸಂಗ್ರಹ ಆಗ್ತದೆ. ಬಂದಂಥ ಭಕ್ತಾದಿಗಳಿಗೆ 24 ತಾಸು ಕೂಡ ಅಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದೆ. ಅಂಥ ಒಂದು ಜಾತ್ರೆಯನ್ನು ನೋಡೋದೇ ಒಂದು ನಮ್ಮ ಸೌಭಾಗ್ಯ. ಎಲ್ಲರೂ ಕೂಡಿ ಆ ಭಗವಂತನ ಜಾತ್ರೆ ಒಳಗೆ ಪಾಲ್ಗೊಂಡು ಆ ಭಗವಂತನ ಒಂದು ಜಾತ್ರೆಗೆ ಶೋಭೆ ತರಬೇಕು ಎಲ್ಲರೂ ಸೇರಿ ಎಂದು ನಮ್ಮದು ವಿನಂತಿ ಇರುತ್ತದೆ.